ನಮಸ್ತೆ ಸ್ನೇಹಿತರೆ, ಇವತ್ತು ಈಸಿಯಾಗಿ ಮಾಡುವಂತಹ ಒಂದು ಬಹುಧಾನ್ಯದ ಹೆಚ್ಚಿನ ಪ್ರೋಟೀನ್ ಯುಕ್ತ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 2 ಬೌಲ್ ಅಕ್ಕಿ, 1 ಬೌಲ್ ಹೆಸರು ಕಾಳು, 1/4 ಬೌಲಷ್ಟು ಕಡಲೆಕಾಳು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಬಟಾಣಿ, ತಗಣಿಕಾಳು, ಹುರುಳಿಕಾಳು, ತೊಗರಿಬೇಳೆ. ನಿಮಗೆ ಬೇಕಾದರೆ ಇನ್ನಷ್ಟು ಕಾಳು ಮತ್ತು ಬೇಳೆಗಳನ್ನ ಸೇರಿಸ್ಕೊಳ್ಳಿ. ರಾತ್ರಿ ಇದನ್ನು ನೆನೆ ಹಾಕಬೇಕು. ಎಲ್ಲದರೂ ಒಂದು ಪಾತ್ರೆಗೆ ಹಾಕ್ಕೊಂಡು 1-2 ಬಾರಿ ವಾಶ್ ಮಾಡಿ ನೆನೆಸಿಡಿ. ಬೆಳಗ್ಗೆ ನೀರನ್ನು ಚೆಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ, ನೈಸಾಗಿ ರುಬ್ಕೊಳ್ಳಿ. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ. ತವಾದ ಮೇಲೆ ದೋಸೆಯನ್ನು ಹಾಕಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿ. ನಿಮಗೆ ಇನ್ನಷ್ಟು ರುಚಿ ಹೆಚ್ಚಾಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು 2 ಬದಿಯಲ್ಲಿ ಬೇಯಿಸಿ. ರುಚಿಯಾದ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್.